ಗಲಾಟೆ ಮಾಡಬೇಡ್ರಿ, ಮಳೆ ಬರ್ತಾ ಇದೆ. ನೀವು ಹೇಳೋದು ನಾವು ಕೇಳಬೇಕು. ನೀವು ಎಲ್ಲರೂ ಗಲಾಟೆ ಮಾಡಬೇಡ್ರಿ, ನೀವು ಸೈಲೆಂಟ್ ಆಗಿರ್ಬೇಕ್ರಿ. ಆಯ್ತು ಹೇಳ್ರಿ. ಮೊದಲಿಗೆ ನಮ್ಮ ಓಣಿಗೆ ಬಂದಂತ ಅಧಿಕಾರಿಗಳಿಗೆ ನಮ್ಮೆಲ್ಲರ ಪರವಾಗಿ ನಾನು ನಮಸ್ಕಾರ ತಿಳಿಸ್ತೀನಿ ಮೇಡಮ್. ನಮ್ಮ ಸಮಸ್ಯೆ ಏನಂದ್ರೆ ನಾವು ಮೇಡಮ್ ಶಿಕ್ಷಣದಿಂದ ನಾವು ವಂಚಿತರಾಗಿದ್ದೀವಿ. ಮೂಲಭೂತ ಸೌಕರ್ಯದಿಂದನೂ ನಾವು ವಂಚಿತರಾಗಿದ್ದೀವಿ. ಸುಮಾರು 7-8 ತಲೆಮಾರುಗಳಿಂದ ಈ ಜಾಗದಲ್ಲಿ ನಾವು ವಾಸವಾಗಿದ್ರು ಯಾರು ಒಬ್ರು ಈ ಜಾಗ ನಮ್ಮ ಹೆಸರಿಗೆ ಮಾಡಿಕೊಡಕತ್ತಿಲ್ರಿ ಮೇಡಮ್. ಅಧಿಕಾರಿಗಳು ಬರ್ತಾರ, ಪ್ರತಿ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಆಕೈತಿ, ವೋಟಿಂಗ್ ನಮ್ಮ ಹತ್ರ ಹಾಕಿಸ್ಕೊಂತಾರ. ನಮ್ಮ ಸಮಸ್ಯೆ ಅವ್ರು ಏನು ಕೇಳಂಗಿಲ್ರಿ. ನಮ್ಗೀಗ ಹೇಳಿದ್ರು, ನಿಮ್ ಮುಂದೆ ಹೇಳಿರ್ಬೋದ್ರಿ, ಈಗ ಈ ಅರಣ್ಯಕಾರಿ ಅವರು ಬಹಳ ಗಲೀಜು ಮಾಡ್ತಾರ ಸರ್ಕಾರ ದವಾಖಾನಿ ಎಲ್ಲ ಕೆರಿ ಒಳಗೆಲ್ಲ. ಅದಕ್ಕೆ ಸಮಸ್ಯೆಗೆ ಕಾರಣ ಏನು ಅನ್ನೋದು ಅವ್ರಿಗೆ ಗೊತ್ತೈತಿಲ್ರಿ ಮೇಡಮ್. ನಾವು ಬಯಲು ಶೌಚಾಲಯ ಹೋಗ್ತೀವ್ರಿ, ಹೆಣ್ಮಕ್ಳಿಗೆ ಎಷ್ಟು ಸಮಸ್ಯೆ ಇರ್ತೈತ್ರಿ ಮೇಡಮ್. ಶೌಚಾಲಯ ಇಲ್ಲ, ಗಟಾರ್ ಇಲ್ಲ, ಪ್ರತಿ ಒಂದು ಮನೆಗೆ ಕರೆಂಟ್ ಇಲ್ರಿ ಮೇಡಮ್. ಕುಡಿಯೋ ನೀರಿಂದು ಸಮಸ್ಯೆ ಐತ್ರಿ. ಅದೇನೋ ಈ ಸಲ ನಳ ಹಾಕ್ಯಾರ್ರಿ ಮೇಡಮ್. ಬಾಳ ನೀರ್ ಬರ್ತೈತ್ರಿ ಮೇಡಮ್. ಏನಂದ್ರೆ ಈ ಮಳಿ ಬರಾಕತೈತಿ ನೋಡ್ರಿ, ಈ ಮಳಿ ಇನ್ನೂ ಜೋರ್ ಬಂತಪ್ಪ ಅಂದ್ರ ಮನಿ ಒಳಗ ಹಾವು ಬರ್ತಿರ್ತಾವ್ರಿ. ಕೆರೆ ಮೇಲೆ ಎಲ್ಲ ಗುಡಿಸ್ಲಾಕೊಂಡ ಯಾವ್ದಾರ ಬಾಜುನ ಐತ್ರಿ. ಎಷ್ಟು ಗಲೀಜ್ ಅಂದ್ರ ಆ ಬಾಜು ಕುಂತ್ರ ಹೊಟ್ಟಿಗೆ ಗೋಳ್ ಹೋಗಂಗಿಲ್ರಿ ಮೇಡಮ್. ಅಷ್ಟು ಗಲೀಜ್ ಒಳಗ ಅಂತ ಜೀವನ ಮಾಡ್ತಿರ್ತೀವಿ ನಾವು. ಇಷ್ಟ ಅಧಿಕಾರಿಗಳು ಬಂದು ಏನ್ಪ ಎಂತದ್ರೊಳಗೆ ಜೀವನ ಮಾಡಾಕತ್ತಾರ, ಇವ್ರಿಗೆ ಏನಾದ್ರು ನಾವು ಮಾಡ್ಬೇಕನ್ನೋದು ಅಧಿಕಾರಿಗಳಿಗೆ ಬರಂಗಿಲ್ರಿ. ಈಗ ನೋಡಿ, ಶಾಲೆ ಕಲ್ತವ್ರು ನಮ್ಮ ಮಕ್ಳು ಅದಾರಿ, 2nd year ವರ್ಗು ಒಂದು 10-12 ಮಕ್ಳು ಕಲ್ತಾವ್ರಿ. ಅಂತವ್ರಿಗೆ ಏನಾದ್ರು ಒಂದು ಜೀವನ ಮಾಡಾಕ ಗಾರ್ಮೆಂಟ್ಸ್ ಒಳಗೆ ಕೆಲ್ಸಕ್ಕೆ ಎದಕ್ಕಾದ್ರೂ ನಮ್ಗೆ ಹೆಲ್ಪ್ ಮಾಡಿಕೊಡ್ರಿ ಮೇಡಮ್ ಅಂತ ನಾವು ಬಹಳ ಸಮಸ್ಯೆ ಒಳಗಲ್ಲಿ ಮೇಡಮ್. ಅಧಿಕಾರಿಗಳು ಬಂದವರು ಈ ರೋಡಿಗೆ 10 ಸಲ ಅಡ್ಡಾಡ್ತಾರ್ರಿ. MLAಗಳು ನಮ್ಮ ಓಣಿ ಒಳಗೆ ಬಂದು ಹಿಡಿಯಂಗಿಲ್ರಿ ಅವ್ರು. ಈ ರೋಡಿಗೆ ಹಿಂಗ್ ಹೋಗಿ ಹಿಂಗ್ ಇಲೆಕ್ಷನ್ ಯಾವಾಗ ಕೆಲವೊಂದು ಕುಟುಂಬದ ಆಧಾರ್ ಕಾರ್ಡ್ ಇಲ್ರಿ, ಕೆಲವೊಂದು ಕುಟುಂಬದ ರೇಷನ್ ಕಾರ್ಡ್ ಇಲ್ರಿ ಮೇಡಮ್. ಆಧಾರ್ ಕಾರ್ಡ್ ಇಲ್ರಿ. 30 ವರ್ಷ ವಯಸ್ಸಾದವ್ರು ಇದ್ದಾರೆ ಮೇಡಮ್. 30 ವರ್ಷ ವಯಸ್ಸಾದವರು ಇದ್ದಾರ್ರಿ, ಅವ್ರದ್ದು ಆಧಾರ್ ಕಾರ್ಡ್ ರೀ. ಈಗ ಸಾಕಷ್ಟು ಸರ್ಕಾರದಿಂದ ಅನುದಾನ ಬರ್ತಿರ್ತೈತ್ರಿ. ಆದ್ರ ನಾವು ಹೋಗಿ ಮುನ್ಸಿಪಾಲಿಟಿ ಅವ್ರಿಗೆ ಕೇಳಿದ್ರೆ ಅವ್ರೇನಂತ ನಿಮ್ದು ಎವಿಡೆನ್ಸ್ ತೊಗೊಂಬರ್ರಿ ಅಂತ. ಇಲ್ಲಿ ನಮ್ಮ ಇದ್ರೊಳಗೆ ನೋಡಿದ್ರೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಜಾಸ್ತಿ ಆದಾಯ ಕೆಲವ್ರಿಗೆ ಮೇಡಮ್. ನೀವು ಎವಿಡೆನ್ಸ್ ತಂದು ಕೊಡ್ರಿ, ನಾವು ಮಾಡ್ಕೊಡ್ತೀವಿ ಅಂತ ನಾವು ಸುಮಾರು ವರ್ಷದಿಂದ ಇಲ್ಲಿ ವಾಸ ಮಾಡ್ತೀವಿ. ಸುಮಾರು 70-80 ವರ್ಷದಿಂದ ನಾವು ಇಲ್ಲಿ ವಾಸ ಮಾಡ್ಕೊಂಡು ಬಂದಿದ್ವಿ. ಒಂದು ಕಾಲದಾಗ ಯಾರೋ ನಮಗೆ 1-2 ಎಕರೆ ಭೂಮಿನ ನಾಲ್ವಾಯ್ತು ಕೊಡ್ತಿದ್ರು. ಅಂದರೆ ಇಲ್ಲಿ ಯಾರೋ ಏನೋ ಗೊಬ್ಬರ ಸುತ್ತಾಗ ನಮ್ಮವ್ರನ್ನ ಕಳೆದಂಥ ಟೈಮ್ದಾಗ ಪರಿಗಣಿಸಿ ಬಿಟ್ಟಾಗ ಆ ಊರಿನ ಮಂಡಲ ಪಂಚಾಯತಿ ಅವರು ಆಡ್ತಾ ಇಲ್ಲಪ್ಪ, ನಾವು 2 ಎಕರೆ ಜಮೀನು ನಮಗಾಗಿ ಮಾಡಿಬಿಟ್ಟು 2 ಲೈನ್ ಹಾಕಿ ಪರಿಚಯ ಹಾಕಿ ಲೈಟ್ ಸಂಬಾನ ಹಂಚಿ ಎಲ್ಲ ಕೊಟ್ಟು ವ್ಯವಸ್ಥೆ ಮಾಡಿದ್ವಿ. ಆ ಟೈಮ್ದಾಗ ನಮ್ಮ ಜಮೀನಿಗೆ ನಾವು ಮನೆ ಪತ್ರ ನಮಗೊಂದು ಮಾತೃಕನ್ನೊಂದು ಮಾಡ್ಕೊಂಡಿದ್ವಿ. ಹೀಗಾಗಿ ಹಂಗೆ ಬಿಟ್ಕೊಂಡು ಬಂದಿದ್ದು ಈಗ ಭೂಮಿ ವ್ಯಾಲ್ಯೂಷನ್ ಆಗಿ ಆ ದಿನ ನಾವು ಕೊಡ್ಬೋದು ಅನ್ನುವಂಥ ಉದ್ದೇಶಕ್ಕೆ ನಾವು ಇದೇ ವಾಸ ಮಾಡ್ತೀವಿ. ಹೀಗಾಗಿ ಎಷ್ಟೋ ಮಕ್ಕಳಿಗೆ ನಮ್ಮ ಮಕ್ಕಳವರು ಎಷ್ಟೋ ಮಂದಿಗೆ ಕೆಲಸ ಇಲ್ಲ. ನಾವು ಇವತ್ತು ನಾವು ಸರಿಯಾದ ಬಿಸ್ನೆಸ್ ಮಾಡಿಕೊಂಡಿದ್ದೀವಿ. ಒಂದು ಒಳ್ಳೆ ಸಾಹೇಬ್ರಿಗೂ ನಾವು ಬಿಸ್ನೆಸ್ ಮಾಡ್ತೀವಿ. ಅವ್ರು ನಮ್ಗೆ ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಏನೋ ಬಂದು ನಮ್ಮ ವಿಷಯ ಹೇಳ್ತಾರೆ. ನಾವು ಏನು ಹೇಳ್ತೀವಿ ಮೇಡಮ್, ಏನೋ ನಿಮ್ಮ SC ST ಸಮಾಜದವ್ರೆ ಎಸ್ಟಿಗೆ 4%
3% ನಾವು ಬೇಕಾದ್ರೆ ಸ್ವಚ್ಛ ಮಾಡ್ತೀವಿ, ಕಸ ಮಾಡ್ತೀವಿ, ಏನೋ ಕೆಲಸ ಕೊಟ್ಟು ನಾವು ಮಾಡ್ತೀವಿ, ನಾವು ಮಾಡ್ತೀವಿ ಏನೋ ಮಾಡ್ತೀವಿ ಅನ್ನೋ ವಿಷಯ ಒಂದು ನಮಗೆ. ನೆಕ್ಸ್ಟ್ ಈ ನಮ್ಮ ಸಮಾಜದಲ್ಲಿ ಎಷ್ಟೋ ಮಂದಿಗೆ ಆಧಾರ್ ಕಾರ್ಡ್ ಇದೆ, ಆಮೇಲೆ ಶಿಕ್ಷಣದಿಂದ ವಂಚಿತರಾಗ್ಯಾರ, ಅವರು ಸಾಧಿಸಿದ, ಆಮೇಲೆ ಅವರು ಜನ್ಮದಾಗ ದಾಖಲೆ ಮಾಡಿಸಿದ, ಹೀಗಾಗಿ ಸಮಸ್ಯೆ ಆಗಿರೋ ಅದ್ರ ಬಗ್ಗೆ ತಾವು ಒಂದು ಇದನ್ನು ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ವರ್ಷಾನುಗಟ್ಟಲೆ ಇದೆಲ್ಲ ಮಾಡಿದ್ರು, ನೀವು ಅಧಿಕಾರಿಗಳಿಗೆ ನಾನು ಇದೊಂದು 2 ವರ್ಷದಿಂದ ಎಲ್ಲರೂ ಈ ಲ್ಯಾಂಡ್ನ ಕೋರ್ಟಲ್ಲಿ ಈಗ ಅವ್ರು ಕೋರ್ಟಲ್ಲಿದ್ದಾರೆ. ಅವ್ರದ್ದೇ ಡಿಸ್ಟ್ರಿಬ್ಯೂಷನ್ ಅವ್ರದೇ ಡಿಸ್ಟ್ರಿಬ್ಯೂಟಲ್ಲಿ ಅಲ್ಲಿದೆ. ಬಟ್ ಈ ಲ್ಯಾಂಡ್ ಪ್ರೈವೇಟ್ ಪ್ರೈವೇಟ್ ನೀವು ಪ್ರೈವೇಟ್ ಇಲ್ಲಿಂದ ವೆಕೇಟ್ ಮಾಡಲೇಬೇಕು. ಮಾಡಲೇಬೇಕು. ಇವ್ರ ಸಲುವಾಗಿ 4 ಎಕರೆ ಲ್ಯಾಂಡ್ ಪರ್ಚೇಸ್ ಮಾಡೋದು ಸುಮಾರು 10 4 ಎಕರೆ ಜಮೀನು ಗುರುತಿಸಿದ್ರು. ಪರ್ ಎಕರ್ 15 ಲ್ಯಾಕ್ಸ್ಗೆ ಅವ್ರದ್ದು ಆಫೀಸಿ ಗೌರ್ಮೆಂಟಿಂದ 60 ಲ್ಯಾಕ್ಸ್ DC ಅವ್ರ ಅಕೌಂಟ್ಗೆ ರಿಲೀಸ್ ಆಗಿದೆ. ಬಟ್ ಅವನೇನಪ್ಪ 3 ಲಕ್ಷಕ್ಕೆ ಒಪ್ಕೊಂಡಿಲ್ಲ. ಅವರು ಈ ರೇಟ್ ಕೊಡೋಕ್ಕಾಗೋದು ಈಗಾಗಲೇ ಲೇಟ್ ಆಗಿದೆ, ಬೇರೆ ಕೊಡಲಿಲ್ಲ. ಸೊ ಅದಾದಮೇಲೆ ಇವರಿಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ಈಗ ನಮಗೆ 24/7 ಆದಮೇಲೆ ಮೊದಲಿಂದ ಹಳೆ ನಾಳದ ಜೊತೆಗೆ ಹಳೆ ನಾಳದ ಅದೇ ನೀರು ಕೊಡ್ತಾ ಇದ್ದೀನಿ. 24 ವರ್ಷ ಬರ್ತಾ ಇದ್ದಾರೆ. ಕರೆಂಟ್ ಬಗ್ಗೆ ಐಡಿಯಾ ಇಲ್ಲ. ಬಟ್ ಇವರಿಗೆ ಟಾಯ್ಲೆಟ್ ಏನೇ ಮಾಡ್ತೀವಿ, ಒಂದು ಹಳೆ ಟಾಯ್ಲೆಟಲ್ಲಿ ಇವ್ರಿಗೆ ಯೂಸ್ ಮಾಡೋಕ್ಕೆ ತೊಂದರೆ ಇತ್ತು. ಹೊಸದು ಇಲ್ಲೇ ಈಗ ಸದ್ಯಕ್ಕೆ ಇಲ್ಲ ರೋಡಿಗೆ ಇನ್ನೂ ಓಪನಿಂಗ್ ಆಗಿಲ್ಲ, ಈ ವಾರದಲ್ಲಿ ಇಲ್ಲ ಅದು ದೇವಸ್ಥಾನ ಗ್ರ್ಯಾಂಡ್ ಇಲ್ಲ, ಲೇಟ್ ಆಗಿದೆ. ಬಟ್ ಅದನ್ನು ಇವರಿಗೆ ಅರ್ಜೆಂಟ್ ಬೇಕು, ಗವರ್ಮೆಂಟ್ ಒಬ್ಬರು ಇತ್ತು, ಅದರಲ್ಲಿ ಮೀಟಿಂಗ್ನಲ್ಲಿದೆ ಪ್ರೆಷರ್ ಮಾಡಿದ್ದಕ್ಕೆ ವಿತೌಟ್ ಗ್ರಾಂಟ್ ಈಗ ಅದನ್ನು ರೆಡಿ ಮಾಡಿದ್ದೀವಿ. ಇಲ್ಲೇ ನೋಡ್ಬೋದು. ಈ ವಾರದಲ್ಲಿ ಅದನ್ನು ಕಮಿಷನ್ ಮಾಡಿ ಇವರಿಗೆ ಇವ್ರ ಕಮ್ಯುನಿಟಿಗೆ ಅವ್ರಿಗೆ FP ಹ್ಯಾಂಡ್ ಓವರ್ ಮಾಡ್ತಾರೆ. ಇದೊಂದು ಪ್ರಾಬ್ಲಮ್ ಸರ್. 200-300 ಕುಟುಂಬ ಪ್ಲಸ್ ಈಚೆ ಕಡೆ ತಗೊಂಡು ರೆಡಿ ಮಾಡಿಸ್ಕೊಡ್ತೀವಿ. ಹಳೆ ಯಾರು ಈ ತರ ಹೇಳ್ತಾರೆ, ಇಂಥವ್ರು ಯಾರು ಅಂದ್ರೆ ಅಷ್ಟೇ ನಿಮ್ಮಂತವ್ರು ಬರ್ತೀರಿ ಸರ್. ನಾನು ನಿರಂತರವಾಗಿ ಯಾರು ಬಂದ್ರು ನಿರಂತರವಾಗಿ ಅವ್ರ ಜೋಡಿ ಒಂದ್ಸಲ ಮೀಟಿಂಗ್ ಯಾವಾಗ ಹೇಳಿ ಅವಾಗ ನಾವು ಡೈರೆಕ್ಟ್ ಸರ್ಕಾರದಲ್ಲ. ನೀವು ಸತ್ಯನ ಅರ್ಥ ಮಾಡ್ಕೋರಿ. ಇನ್ನು ನಿಮ್ಮ ಸರ್ಕಾರನ, ನಿಮ್ಮ ಶಾಸಕರನ್ನ, ಸರ್ಕಾರ ಅಂದ್ರೆ ಅಧಿಕಾರಿಗಳು, ನೀವು ಬೇರೆ ಕಡೆ ಜಮೀನು ಮಂಜೂರಾತಿ ಮಾಡಿಕೊಂಡು ನೀವೆಲ್ಲ ಶಿಫ್ಟ್ ಆಗಿ ನೀವು ನಿಮ್ಮ ಮನೆಗಳಿಗೆ ಹಕ್ಕುಪತ್ರ ಇದನ್ನು ಜಾಗಗಳಿಗೆ ಹಕ್ಕುಪತ್ರ ತಗೊಂಡು ನೀವು ನೀರು, ಕರೆಂಟು ಎಲ್ಲವನ್ನು ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಇದು ಯಾವತ್ತೂ ನಿಮ್ಮ ಜಾಗ ಅಲ್ಲ, ಇದು ಪ್ರೈವೇಟ್ ಲ್ಯಾಂಡ್. ಬಿಟ್ಕೊಡ್ರಿ. ನೀವು ಬಂದಿರ್ಬೋದು 30 ವರ್ಷದ ಮುಂಚೆ, ಆದರೆ ಇದು ನಿಮ್ಮ ಜಮೀನು ಅಲ್ಲ. ಎಲ್ಲರೂ ನೆನ್ಪಿಟ್ಕೊಳ್ಳಿ. ನಾನು ನಾಡಿದ್ದು DC ಅವ್ರಿಗೆ ಹೇಳ್ತೀನಿ, ನೀವೆಲ್ಲ ಬನ್ನಿ. ನೀವು ತಾಯಂದಿರ ಅವತ್ತು ಒಂದಿನ ಕೆಲಸ ಬಿಟ್ಟು ಬನ್ನಿ. ನಾನಲ್ಲಿ DC ಅವ್ರಿಗೆ ಹೇಳ್ತೇನೆ, ಅವರು ನಮ್ಗೆ 15 ದಿವಸದ ಒಳಗಡೆ ನಿಮ್ಗೆ ಯಾವ್ದು ಜಾಗನ ಏನ್ ಹೇಳ್ತಾರೆ ಅದು ಯಾರೋ ಕೊಡಲ್ಲ ಅಂದ್ರು ಏನಂದ್ರು ಅದು ನನಗೆ ಗೊತ್ತಿಲ್ಲ. ಇಷ್ಟೊಂದು ಕೆರೆ ಇರೋದ್ರಿಂದ ಅವುಗಳೆಲ್ಲ ನಿಮ್ಮ ಮನೆ ಒಳಗೆ ಬಂದು ಅವುಗಳನ್ನ ಕಚ್ಚಿಸ್ಕೊಂಡು ಅವುಗಳ ಜೊತೆ ಇದ್ದು ನೀವೆಲ್ಲ ಸಂಡಾಸಿಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ರಸ್ತೆ ಇಲ್ಲ, ಬಸ್ ಫೆಸಿಲಿಟಿ ಇಲ್ಲ, ಶಾಲೆ ಇಲ್ಲ, ಕಾಲೇಜ್ ಇಲ್ಲ. ಹಿಂಗೆ ಇರಬಾರ್ದು. ನಾನು DC ಅವ್ರಿಗೆ ಅವತ್ತು ಹೇಳ್ತೇನೆ, ಯಾವ ತರ ನಿಮ್ಗೆ ಅವರು ಸಹಾಯ ಮಾಡ್ತಾರೆ, ಮಾಡಲೇಬೇಕು. ಅದನ್ನ ನಮ್ಗೆ ಅವರು ವರದಿ ಕೊಡಲೇಬೇಕು. ಆಯ್ತಾ? ಈಗ ಇಮಿಡಿಯೇಟ್ಲಿ ನಮ್ಗೆ ಎಲ್ಲನೂ ಆಗೋದಿಲ್ಲ. ಅದನ್ನು ಪ್ರೋಸೆಸ್ ಎಲ್ಲ ಆದ್ರೂ ಒಂದು 6 ತಿಂಗಳು 8 ತಿಂಗಳು 1 ವರ್ಷ ತನಕ ನಿಮ್ಗೆಲ್ಲ ಆಗುತ್ತೆ. ಜಮೀನು ತಗೊಳ್ಳೋದಾಗಲಿ, ರೊಕ್ಕ ಕಟ್ಟೋದಾಗಲಿ, ನಿಮ್ಗೆ ಲೇಔಟ್ ಪ್ಲಾನ್ ಮಾಡೋದಾಗಲಿ, ಎಷ್ಟು ಜನ ಇದ್ದೀರಾ ಅಂತ ನಂಬರ್ ಪ್ರಕಾರ ನಿಮ್ಗೆ ಹಕ್ಕುಪತ್ರಗಳನ್ನು ಹಂಚೋದಾಗಲಿ, ಇಟ್ ವಿಲ್ ಟೇಕ್ ಟೈಮ್. ಅದು ಟೈಮ್ ತಗೊಳುತ್ತೆ. ಅಷ್ಟು ತನ ಶೌಚಾಲಯ 300 ಜನ ಇದ್ದಾರೆ. ನೀವು ಬರೀ 3 ಕಟ್ಟಬೇಡ್ರಿ. ಶೌಚಾಲಯ ಕಟ್ಟಲಿಕ್ಕೆ ನಿಮಗೆ 1 ವಾರ 15 ದಿವಸ ಸಾಕು. ನಿಮಗೆ ಕಮಿಟ್ಮೆಂಟ್ ಬೇಕ್ರಿ. ಅವ್ರ ನಂತರ ಬಂದು ಆಯೋಗದ ಅಧ್ಯಕ್ಷರಿಗೆ, ಮೇಡಮ್ ನಾವು ಸಂಡಾಸ್ ಹೋಗಿ ಬಾತ್ರೂಮ್ ಕೊಡಿ ಅಂತ ಕೇಳಬಾರ್ದ್ರಿ. ಮೇಡಮ್ ಈಗ ಸದ್ಯಕ್ಕೆ
ಇಲ್ಲವಾ ಹಂಗಿರಲ್ಲ. ಆಗಿವಿ. ಈಗ ನಾನು ಇಷ್ಟು ದೂರದಿಂದ ಬಂದ್ಮೇಲೆ ನಾನು ಹೇಳಿದ್ಮೇಲೆ ಹಂಗವರು ಸುಮ್ಮನೆ ನಮ್ಗೆ ಐ ವಾಶ್ ಮಾಡಿದ್ರೆ ಇದಕ್ಕೆ ಸಮನ್ ಮಾಡ್ತೀನಿ ನಾನು, ಗೊತ್ತಾಯ್ತಾ? ಹಾಗೆ ಅವ್ರು ನಮ್ಗೆ ಸುಮ್ಮನೆ ಹೇಳ್ಬಿಟ್ಟು ಕಳ್ಸೋಕೆ ಆಗುದಿಲ್ಲ. ನಿಮ್ಗೆ 15 ದಿವಸ ಆಗ್ಲಿ 20 ದಿವಸ ಆಗ್ಲಿ 1 ತಿಂಗಳಾಗ್ಲಿ ಕ್ಲೀನ್ ಆಗಿ ಅವ್ರು ನಿಮ್ಗೆ ಶೌಚಾಲಯ ಮಾಡಿದ್ದು ನಾವು ರಿಪೋರ್ಟ್ ಕಳಿಸ್ಬೇಕ್ರಿ. ನೀವು ದಯವಿಟ್ಟು ನಿಮ್ಮೆಲ್ರಿಗೂ ಹೇಳ್ತೀನಿ, ಪಾಪ ಅವ್ರಿಗೇನು ತಪ್ಪಿಲ್ರಿ, ಹೋಗ್ಲಿಕ್ಕೆ ಜಾಗ ಇಲ್ಲ, ಕಾಂಪೌಂಡ್ ಇದೆ, ಯಾರು ನೋಡಬಾರ್ದು ಅಂತ ಕಾಂಪೌಂಡ್ ಮರೆಯೋದು ಹೆಣ್ಮಕ್ಳು ಸಂಡಾಸ್ ಮಾಡ್ತಾರೆ, ಏನ್ ಮಾಡ್ಬೇಕಾಗ್ತದ್ರಿ? ಅದು ನೋಡಿದ್ರೆ ಅದು ದವಾಖಾನೆ ಕಾಂಪೌಂಡ್ ಅದ್ರಿ. ಅವ್ರಂತಾರೆ ಮೇಡಮ್ ಇಲ್ಲಿ ಕಾಲುಗೆ ಅವ್ರು ಬರ್ತಾರಂತ. ತಾಯಿ ಹೇಳ್ತಾಳೆ ಮೇಡಮ್ ನಾವ್ ಎಲ್ಲಿ ಹೋಗ್ಬೇಕ್ರಿ, ನಮ್ ಸ್ಥಿತಿ ಏನದ ಅಂತ ತಾಯಿ ಕೇಳ್ತಾಳೆ. ಏನ್ರಿ ಮಾಡ್ಬೇಕು? ಇದೆಲ್ಲವೂ ನಾನು DC ಸಮ್ಮುಖದಲ್ಲಿ ಚರ್ಚೆ ಮಾಡ್ತೀನಿ, ಆಯ್ತೇನ್ರವ? ನಿಮ್ ಶಾಸಕರು ಇದ್ದಾರೆ, ಅವರು ನನಗೆ ಹೇಳಿದ್ದಾರೆ, ಅವ್ರ ಜೋಡಿನೂ ನಾನು ಚರ್ಚೆ ಮಾಡ್ತೀನಿ, ಆಯ್ತೇನ್ರವ? ಡಿಸಿ ಅವ್ರನ್ನ ನಾನು ಪ್ರೈವೇಟ್ ಆಗಿ ಭೇಟಿಯಾಗಿದ್ದೆ. ಡಿಸಿ ಅವ್ರನ್ನ ಭೇಟಿಯಾದಾಗ ಅವ್ರಿಗೆ ನೀವು ಅದು ಲ್ಯಾಂಡ್ ಎಷ್ಟು ಐತೆ ಅಂತ ಕೇಳಿದ್ರು, 2 ಎಕರೆ ಐತೆ ಅಂತ ಹೇಳಿದ್ರು. ನೀವು ಎಷ್ಟು ಕುಟುಂಬದ ಅಂತ ಕೇಳಿದ್ರು, 80 ಕುಟುಂಬ ನಾವು ಅಂತ ಅವ್ರಿಗೆ 80 ಕುಟುಂಬಕ್ಕೆ 2 ಎಕರೆ ಒಳಗೆ ಮಾಡಲು ಆಗಲ್ಲ. ಒಂದು ಮನೆ ಮೇಲೆ ಒಂದು ಕಟ್ಟಿ ಆ ಜಾಗ ಆ ಭೂಮಿ ಯಾವ ಮಾಲೀಕರನ್ನಲ್ಲ ಅವ್ರಿಗೆ ನಾವು ದುಡ್ಡು ಕೊಟ್ಟು ಅದನ್ನ ಸ್ಲಮ್ ಅಂತ ನಾವು ಇದನ್ನ ಮಾಡಿಕೊಂಡು ಅದೇ ಜಾಗದೊಳಗೆ ಒಂದು ಮನೆ ಮೇಲೆ ಇನ್ನೊಂದು ಮನೆ ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ವಿ. ಧರ್ಮರಾಜ್ ಅವರೇ, ಯುಧಿಷ್ಠರ ಧರ್ಮರಾಯ ನಾಡಿದ್ದು DC ಅವ್ರ ಸಮ್ಮುಖದಲ್ಲಿ ನಾಡಿದ್ದು ಬೆಳಗ್ಗೆ 11 ಗಂಟೆಗೆ DC ಆಫೀಸಲ್ಲಿ ಎಲ್ಲಾ ಅಧಿಕಾರಿಗಳನ್ನ ಒಳಗೊಂಡು DC ಅವರು ಸಹ ಇರ್ತಾರೆ. ನೀವು ಬರ್ರಿ, ನಿಮ್ ಸಮಸ್ಯೆ ಅಲ್ಲೇ DC ಅವ್ರ ಮುಂದೆ ಏನಾಗುತ್ತೆ ಅದು ನಿಮ್ಗೆ ಮಾಡಿಸ್ಕೊಡೋಣ, ಆಯ್ತಾ? ಬಿಡ್ರಿ. ಸಿಡಿಪೋ ಮುಖ್ಯಮಂತ್ರಿಗಳು ಹಿಂದೆ ಬನ್ನಿ ಹೇಳೋಣ ಮೇಡಮ್ ಸರ್ ಪ್ಲೀಸ್ ಹಿಂದೆ ಬನ್ನಿ. ಕರೆಂಟ್ ಇನ್ನೊಂದು ವ್ಯವಸ್ಥೆ ಮಾಡಿಲ್ಲ ಆಸ್ಪತ್ರೆ
ಕರೆಂಟ್ ಇಲ್ಲ ಹಾಸ್ಪಿಟಲ್